ನಮಸ್ಕಾರ ಸ್ನೇಹಿತರೆ. ನಾವು ಕಳೆದ ವಿಡಿಯೋದಲ್ಲಿ ಅರ್ಧರಾತ್ರಿಯಲ್ಲಿ 13ನೇ ಬಾಗಿಲು ಭಾಗ 1 ಮತ್ತು ಭಾಗ 2 ನೋಡಿದ್ದೆವು. ಹಾಗೆ ಅದೇ ರೀತಿ ನಾವು ಇಂದಿನ ವಿಡಿಯೋದಲ್ಲಿ ಅರ್ಧರಾತ್ರಿಯಲ್ಲಿ 13ನೇ ಬಾಗಿಲು ಭಾಗ 3ರ ಸಂಪೂರ್ಣ ವಿಡಿಯೋವನ್ನು ತಿಳಿದುಕೊಳ್ಳೋಣ. ಹಾಗೆ ಇನ್ನು ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ ಎಂದರೆ ಹೋಗಿ ನೋಡಿಕೊಂಡು ಬನ್ನಿ. ಜೊತೆಯಲ್ಲಿ ಯಾರೆಲ್ಲ ಇನ್ನು ನಮ್ಮ ಓದುವ ಮನಸ್ಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುತ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಅರ್ಧರಾತ್ರಿಯಲ್ಲಿ 13ನೇ ಬಾಗಿಲು ಭಾಗ 3ರ ಅನಿರೀಕ್ಷಿತ ಟ್ವಿಸ್ಟ್ ಮತ್ತು ಕ್ಲೈಮ್ಯಾಕ್ಸ್. 13ನೇ ಬಾಗಿಲಿನೊಳಗಿಂದ ಹೊರಬರುತ್ತಿದ್ದ ಆ ಕೆಂಪು ಬೆಳಕು ಇಡೀ ಅರಮನೆಯ ಕತ್ತಲೆಯನ್ನು ನುಂಗುತ್ತಿತ್ತು. ರಾಹುಲ್ನನ್ನು ಆ ಅಪರಿಚಿತ ಶಕ್ತಿ ಬಾಗಿಲಿನೊಳಗೆ ಎಳೆಯುತ್ತಿತ್ತು. ರಾಹುಲ್, ನನ್ನ ಕೈ ಬಿಡಬೇಡ. ಅಜಯ್, ವಿನಯ್ ಮತ್ತು ಕಿರಣ್ ಮೂವರು ರಾಹುಲ್ನ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದರು. ಆದರೆ ಆ ಶಕ್ತಿಯ ಬಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂತೆ ಕಾಣುತ್ತಿತ್ತು. ರಾಹುಲ್ನ ಕಾಲುಗಳು ನೆಲದಿಂದ ನಿಧಾನವಾಗಿ ಮೇಲಕ್ಕೆ ಎದ್ದವು. ನನ್ನನ್ನು ಬಿಡಿ, ರಾಹುಲ್ ಭಯದಿಂದ ಕೂಗಿದ. ಬಿಡ್ರೋ ಪ್ರಶ್ನೆನೇ ಇಲ್ಲ. ಅಜಯ್ ಹಲ್ಲು ಕಚ್ಚಿಕೊಂಡು ಅವನನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಿದ. ಅಷ್ಟರಲ್ಲಿ ಥಟ್, ಅರಮನೆಯ ಎಲ್ಲಾ ಬಾಗಿಲುಗಳು ಒಂದೇ ಸಮಯದಲ್ಲಿ ಮುಚ್ಚಿಕೊಂಡವು. 4 ಜನರು ಬೆಚ್ಚಿಬಿದ್ದರು. ಅವರ ಕೈಯಲ್ಲಿದ್ದ ಟಾರ್ಚ್ಗಳು ಒಂದೇ ಕ್ಷಣದಲ್ಲಿ ಹಾರಿ ಹೋದವು. ಸಂಪೂರ್ಣ ಕತ್ತಲೆ. ಕೆಲವು ಕ್ಷಣಗಳ ಕಾಲ ಯಾರಿಗೂ ಏನೂ ಕಾಣಿಸಲಿಲ್ಲ. ಆದರೆ ಕತ್ತಲೆಯ ಮಧ್ಯೆ ಒಂದು ಸಣ್ಣ ಧ್ವನಿ ಕೇಳಿಸಿತು. ಅಣ್ಣಾ. ರಾಹುಲ್ ಬೆಚ್ಚಿಬಿದ್ದ. ಅದು ಮಗುವಿನ ಧ್ವನಿ. ಯಾರು? ಅವನು ನಡುಗುತ್ತಾ ಕೇಳಿದ. ಮತ್ತೆ ಅದೇ ಧ್ವನಿ. ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಈ ಬಾರಿ ಧ್ವನಿ 13ನೇ ಬಾಗಿಲಿನೊಳಗಿಂದ ಬಂದಿತ್ತು. ಅಜಯ್ ನಿಧಾನವಾಗಿ ಹೇಳಿದ, ಯಾರೂ ಒಳಗೆ ಹೋಗಬೇಡಿ. ಅದು ನಮ್ಮನ್ನು ಮೋಸ ಮಾಡ್ತಿರಬಹುದು. ಆದರೆ ರಾಹುಲ್ ಮಾತ್ರ ಆ ಧ್ವನಿಯನ್ನು ಕೇಳಿ ವಿಚಿತ್ರವಾಗಿ ಮೌನವಾದ. ನನಗೆ ಈ ಧ್ವನಿ ಗೊತ್ತು. ಏನು? ನಾನು ಚಿಕ್ಕವನಿದ್ದಾಗ ನನ್ನ ಕನಸಿನಲ್ಲಿ ಇದೇ ಧ್ವನಿ ಕೇಳಿಸುತ್ತಿತ್ತು. ಮೂವರಿಗೂ ಮಾತೇ ಬರಲಿಲ್ಲ. ಅಷ್ಟರಲ್ಲಿ 13ನೇ ಬಾಗಿಲಿನ ಮೇಲಿದ್ದ ಹಳೆಯ ಕಲ್ಲಿನ ಬರಹ ಕೆಂಪಾಗಿ ಹೊಳೆಯತೊಡಗಿತು. ಅದರ ಮೇಲೆ ಒಂದು ವಾಕ್ಯ ಕಾಣಿಸಿಕೊಂಡಿತು. ಬಾಗಿಲು ತೆರೆಯುವವನು ಒಬ್ಬನೇ ಅಲ್ಲ. ವಿನಯ್ ಆ ಬರಹವನ್ನು ಓದಿ ಬೆಚ್ಚಿಬಿದ್ದ. ಇಂತಹ ಅರ್ಥ ಏನು? ಅಜಯ್ ಉತ್ತರಿಸುವ ಮುನ್ನವೇ ರಾಹುಲ್ ಬಾಗಿಲಿನೊಳಗೆ ಹೆಜ್ಜೆ ಇಟ್ಟ. ರಾಹುಲ್! ಮೂವರು ಅವನ ಹಿಂದೆ ಓಡಿದರು. ಬಾಗಿಲಿನ ಆಚೆ ಮತ್ತೊಂದು ಅರಮನೆ ಇರಲಿಲ್ಲ. ಅಲ್ಲಿ ಒಂದು ದೊಡ್ಡ ಕತ್ತಲೆಯ ಕೋಣೆ ಇತ್ತು. ಕೋಣೆಯ ಮಧ್ಯದಲ್ಲಿ ಹಳೆಯ ಮರದ ಕುರ್ಚಿ. ಅದರ ಮೇಲೆ ಒಂದು ಹಳೆಯ ಡೈರಿ. ಗೋಡೆಯ ಮೇಲೆ ನೂರಾರು ಛಾಯಾಚಿತ್ರಗಳು. 4 ಸ್ನೇಹಿತರು ಆ ಫೋಟೋಗಳನ್ನು ನೋಡುತ್ತಾ ನಿಂತರು. ಅವರ ಕಣ್ಣುಗಳು ಅಗಲವಾದವು. ಆ ಫೋಟೋಗಳಲ್ಲಿ ಅವರೇ ಇದ್ದರು. ಅಜಯ್ನ ಹಳೆ ಫೋಟೋ, ವಿನಯ್ನ ಫೋಟೋ, ಕಿರಣ್ನ ಫೋಟೋ ಮತ್ತು ರಾಹುಲ್ನ ಫೋಟೋ. ಆದರೆ ಆ ಫೋಟೋಗಳು ಇಂದಿನದಲ್ಲ. ಕೆಲವು ಫೋಟೋಗಳು 20 ವರ್ಷಗಳಷ್ಟು ಹಳೆಯದಾಗಿ ಕಾಣುತ್ತಿದ್ದವು. ಇದು ಹೇಗೆ ಸಾಧ್ಯ? ಕಿರಣ್ ನಗುತ್ತಾ ಹೇಳಿದ. ರಾಹುಲ್ ಆ ಡೈರಿಯನ್ನು ಕೆಳಗೆತ್ತಿಕೊಂಡ. ಮೊದಲ ಪುಟ ತೆರೆದ. ಅದರ ಮೇಲೆ
ಬರೆಯಲಾಗಿತ್ತು. ಈ ಅರಮನೆಗೆ ಬರುವ ಪ್ರತಿಯೊಬ್ಬರೂ 13ನೇ ಬಾಗಿಲನ್ನು ಹುಡುಕುತ್ತಾರೆ. ಆದರೆ 13ನೇ ಬಾಗಿಲು ಯಾರನ್ನೂ ಹುಡುಕುವುದಿಲ್ಲ. ಅದು ತನ್ನ ಮುಂದಿನ ಬಲಿಯನ್ನು ಕಾಯುತ್ತದೆ. ರಾಹುಲ್ ಮುಂದಿನ ಪುಟ ತಿರುಗಿಸಿದ. ಅಲ್ಲಿ 4 ಹೆಸರುಗಳಿದ್ದವು. ಅಜಯ್, ವಿನಯ್, ಕಿರಣ್, ರಾಹುಲ್. ಅವರ ಕೆಳಗೆ ಒಂದು ದಿನಾಂಕ. ಅದೇ ದಿನಾಂಕ ಅವರು ಆ ಅರಮನೆಗೆ ಬಂದ ದಿನ. ನಾಲ್ವರು ಪರಸ್ಪರ ನೋಡಿಕೊಂಡರು. ಯಾರೋ ನಮ್ಮನ್ನು ಮೊದಲೇ ಇಲ್ಲಿ ಕರೆತಂದಿದ್ದಾರೆ, ಅಜಯ್ ನಿಧಾನವಾಗಿ ಹೇಳಿದ. ಅಷ್ಟರಲ್ಲಿ ಹಿಂಬದಿಯಿಂದ ಮಗುವಿನ ನಗು ಕೇಳಿಸಿತು. ಅವರು ನಿಧಾನವಾಗಿ ತಿರುಗಿದರು. 13ನೇ ಬಾಗಿಲಿನ ಮುಂದೆ ಆ ಮಗು ನಿಂತಿತ್ತು. ಆದರೆ ಈ ಬಾರಿ ಅದರ ಕಣ್ಣುಗಳು ಕೆಂಪಾಗಿರಲಿಲ್ಲ. ಅದು ತುಂಬ ದುಃಖದಿಂದ ಕಾಣುತ್ತಿತ್ತು. ಮಗು ನಿಧಾನವಾಗಿ ಹೇಳಿತು, ನಾನು ನಿಮ್ಮನ್ನು ಹೆದರಿಸಲು ಬಂದಿಲ್ಲ. ಹಾಗಾದರೆ ಯಾಕೆ? ರಾಹುಲ್ ಕೇಳಿದ. ಮಗು ಉತ್ತರಿಸಿತು, ನಿಮ್ಮಲ್ಲಿ ಒಬ್ಬನು ಈಗಾಗಲೇ ಸತ್ತಿದ್ದಾನೆ. ಮೂವರ ಹೃದಯ ಬಡಿದುಕೊಂಡಿತು. ಏನು? ಅಜಯ್ ರಾಹುಲ್ ಕಡೆ ನೋಡಿದ. ವಿನಯ್ ಕಿರಣ್ ಕಡೆ ನೋಡಿದ. ಅಷ್ಟರಲ್ಲಿ ಕಿರಣ್ನ ಮುಖದಲ್ಲಿ ವಿಚಿತ್ರವಾದ ನಗು ಮೂಡಿತು. ಹೌದು, ಎಲ್ಲರೂ ಅವನತ್ತ ನೋಡಿದರು. ನೀವು ಸರಿಯಾಗಿ ಕೇಳಿದಿರಿ, ಕಿರಣ್ ನಿಧಾನವಾಗಿ ಹೇಳಿದ. ನಿಮ್ಮ ಜೊತೆ ಬಂದ ಕಿರಣ್. ಅವನು ತನ್ನ ಎದೆಯ ಮೇಲೆ ಕೈ ಇಟ್ಟ. ಅವನು 3 ದಿನಗಳ ಹಿಂದೆಯೇ ಸತ್ತಿದ್ದಾನೆ. ಅಜಯ್ ಮತ್ತು ವಿನಯ್ ಬೆಚ್ಚಿಬಿದ್ದು ಹಿಂದೆ ಸರಿದರು. ಸುಳ್ಳು, ವಿನಯ್ ಕೂಗಿದ. ಕಿರಣ್ನ ಮುಖ ನಿಧಾನವಾಗಿ ಬದಲಾಗತೊಡಗಿತು. ಅವನ ಕಣ್ಣುಗಳು ಕಪ್ಪಾದವು. ಮುಖದ ಚರ್ಮ ಒಣಗಿದಂತೆ ಕಾಣಿಸಿತು. ಆಗ ಅಜಯ್ಗೆ ಎಲ್ಲವೂ ನೆನಪಾಯಿತು. ಅವನು ಅರಮನೆಗೆ ಹೊರಡುವ 3 ದಿನಗಳ ಹಿಂದೆ ಕಿರಣ್ ಅವರಿಗೆ ಫೋನ್ ಮಾಡಿದ್ದ. ಆದರೆ ಆ ದಿನ ರಾತ್ರಿ ಸಂಭವಿಸಿದ ಅಪಘಾತದಲ್ಲಿ ಕಿರಣ್ ಮೃತಪಟ್ಟಿದ್ದಾನೆ ಎಂಬ ಸುದ್ದಿ ಬಂದಿತ್ತು. ಅವರು ದುಃಖದಲ್ಲಿದ್ದರು. ಆದರೂ ಅದರ ನಂತರ ಕಿರಣ್ ಅವರ ಜೊತೆ ಮಾತನಾಡಿದ್ದ. ಅವರ ಜೊತೆಗೆ ಅರಮನೆಗೂ ಬಂದಿದ್ದ. ಅಜಯ್ ನಡುಗುತ್ತಾ ಹೇಳಿದ, ನೀನು ಕಿರಣ್ ಅಲ್ಲ. ಕಿರಣ್ನ ಮುಖದಲ್ಲಿ ಭಯಾನಕ ನಗು ಮೂಡಿತು. ನಾನು ಕಿರಣ್ ಅಲ್ಲ. ಅವನ ಧ್ವನಿ ಬದಲಾಗಿತ್ತು. ನಾನು ಈ ಬಾಗಿಲಿನ ಕಾವಲುಗಾರ. ಅಷ್ಟರಲ್ಲಿ ಇಡೀ ಕೋಣೆ ನಡುಗತೊಡಗಿತು. ಗೋಡೆಯ ಮೇಲಿದ್ದ ಎಲ್ಲ ಫೋಟೋಗಳು ನೆಲಕ್ಕೆ ಬಿದ್ದವು. 13ನೇ ಬಾಗಿಲು ನಿಧಾನವಾಗಿ ಮುಚ್ಚತೊಡಗಿತು. ಮಗು ಕೂಗಿತು, ಬೇಗ ಓಡಿ, ಬಾಗಿಲು ಮುಚ್ಚುವ ಮೊದಲು ಹೊರಗೆ ಹೋಗಿ. ಅಜಯ್ ಮತ್ತು ವಿನಯ್ ರಾಹುಲ್ನನ್ನು ಹಿಡಿದು ಓಡಿದರು. ಆದರೆ ಕಿರಣ್ ಅವರ ಮುಂದೆ ನಿಂತ. ಈ ಬಾಗಿಲು ತೆರೆಯಲು 4 ಜನ ಬೇಕು. ಅವನು ನಕ್ಕ. ಆದರೆ ಮುಚ್ಚಲು ಒಬ್ಬನ ಜೀವ ಬೇಕು. ರಾಹುಲ್ಗೆ ಎಲ್ಲವೂ ಅರ್ಥವಾಯಿತು. ಹಾಗಾದರೆ ನಾನು ಉಳಿದುಕೊಳ್ಳಬೇಕಾದರೆ ಯಾರಾದರೂ ಸಾಯಬೇಕು. ಮಗು ತಲೆ ಆಡಿಸಿತು. ಇಲ್ಲ. ಮಗು ಕಿರಣ್ ಕಡೆ ನೋಡಿತು. ಈ ಬಾರಿ ನಿಯಮ ಬದಲಾಗಿದೆ. ಅದು ನನ್ನ ಕೈಯಲ್ಲಿದ್ದ ಹಳೆಯ ಕೀಲಿಯನ್ನು ರಾಹುಲ್ಗೆ ಕೊಟ್ಟಿತು. ಬಾಗಿಲನ್ನು ಮುಚ್ಚಲು ಬಲಿಯ ಅವಶ್ಯಕತೆ ಇಲ್ಲ. ಹಾಗಾದರೆ ಬಾಗಿಲು ಏಕೆ ತೆರೆದಿತು ಎಂಬುದನ್ನು ತಿಳಿದುಕೊಳ್ಳಬೇಕು. ರಾಹುಲ್ ಡೈರಿಯ ಕೊನೆಯ ಪುಟವನ್ನು ತೆರೆದ. ಅಲ್ಲಿ
ಒಂದು ಸಣ್ಣ ಕನ್ನಡಿಯ ಚಿತ್ರವಿತ್ತು. ಅದರ ಕೆಳಗೆ ಬರೆಯಲಾಗಿತ್ತು, 13ನೇ ಬಾಗಿಲಿನ ರಹಸ್ಯ ಹೊರಗಿಲ್ಲ, ಅದನ್ನು ತೆರೆಯುವವನ ಒಳಗಿದೆ. ರಾಹುಲ್ ಕನ್ನಡಿಯನ್ನು ಎತ್ತಿಕೊಂಡ. ಅದರೊಳಗೆ ತನ್ನ ಮುಖ ಕಾಣಿಸಲಿಲ್ಲ. ಅದರ ಬದಲು ಒಬ್ಬ ವೃದ್ಧನ ಮುಖ ಕಾಣಿಸಿತು. ಆ ವೃದ್ಧನೇ ಈ ಅರಮನೆಯ ಹಿಂದಿನ ಮಾಲೀಕ. ಅವನು ನಿಧಾನವಾಗಿ ಹೇಳಿದ, ಈ ಬಾಗಿಲು ಶಾಪವಲ್ಲ, ಇದು ಒಂದು ಬಂಧನ. ವರ್ಷಗಳ ಹಿಂದೆ ನಾನು ನನ್ನ ಮಗಳನ್ನು ಈ ಕೋಣೆಯಲ್ಲಿ ಕಳೆದುಕೊಂಡೆ. ಅವಳ ಆತ್ಮವನ್ನು ಹೊರಗೆ ತರಲು 13ನೇ ಬಾಗಿಲನ್ನು ತೆರೆದೆ. ಆದರೆ ಅವಳ ಆತ್ಮ ಹೊರಬರಲಿಲ್ಲ. ಅವಳ ಬದಲಿಗೆ ಕತ್ತಲೆ ಹೊರಬಂತು. ವೃದ್ಧನ ಧ್ವನಿ ಮಾಯವಾಯಿತು. ಮಗುವಿನ ಕಡೆ ಎಲ್ಲರೂ ನೋಡಿದರು. ಈಗ ಅವರಿಗೆ ಅರ್ಥವಾಯಿತು. ಆ ಮಗು ಆ ಅರಮನೆಯ ಮೊದಲ ಬಲಿ. ಅದು ದುಷ್ಟ ಆತ್ಮವಲ್ಲ, ಅದು ಈ ಬಾಗಿಲಿನೊಳಗೆ ಸಿಕ್ಕಿ ಹಾಕಿಕೊಂಡಿದ್ದ ಒಂದು ನಿರಪರಾಧ ಆತ್ಮ. ರಾಹುಲ್ ಕೀಲಿಯನ್ನು ಬಾಗಿಲಿನ ಬೀಗಕ್ಕೆ ಹಾಕಿದ. ಕಿರಣ್ ಅವನನ್ನು ತಡೆಯಲು ಮುಂದೆ ಬಂದ. ಆದರೆ ಅಜಯ್ ಮತ್ತು ವಿನಯ್ ಅವನನ್ನು ಹಿಡಿದುಕೊಂಡರು. ರಾಹುಲ್ ಕೀಲಿಯನ್ನು ತಿರುಗಿಸಿದ. ಕಟಕ್. 13ನೇ ಬಾಗಿಲು ಮುಚ್ಚಿತು. ಕೆಂಪು ಬೆಳಕು ನಿಂತಿತು. ಕಪ್ಪು ಹೊಗೆ ಮಾಯವಾಯಿತು. ಕಿರಣ್ನ ರೂಪವು ನಿಧಾನವಾಗಿ ಕರಗತೊಡಗಿತು. ಕೊನೆಯ ಕ್ಷಣದಲ್ಲಿ ಅವನ ನಗುತ್ತಾ ಹೇಳಿದ, ಬಾಗಿಲು ಮುಚ್ಚಿದೆ ಎಂದುಕೊಳ್ಳಬೇಡಿ, ಅದು ಮತ್ತೆ ತೆರೆಯುತ್ತದೆ ಅಷ್ಟೇ. ಎಲ್ಲವೂ ಕತ್ತಲಾಯಿತು. ಮುಂದಿನ ಬೆಳಗ್ಗೆ ಅರಮನೆಯ ಹೊರಗೆ ಪೊಲೀಸರು 3 ಯುವಕರನ್ನು ಕಂಡು, ಅಜಯ್, ವಿನಯ್, ರಾಹುಲ್, ಆದರೆ ಕಿರಣ್ ಕಾಣಿಸಲಿಲ್ಲ. ಅವರು ಪೊಲೀಸರಿಗೆ ನಡೆದ ಎಲ್ಲವನ್ನೂ ಹೇಳಿದರು. ಪೊಲೀಸರು ಅರಮನೆಯೊಳಗೆ ಹುಡುಕಿದರು. 13ನೇ ಬಾಗಿಲಿನ ಯಾವುದೇ ಗುರುತು ಇರಲಿಲ್ಲ. ಅಲ್ಲಿ ಕೇವಲ ಒಂದು ಹಳೆಯ ಗೋಡೆ ಮಾತ್ರ ಇತ್ತು. ಅಜಯ್ ಆ ಗೋಡೆಯನ್ನು ನೋಡುತ್ತಾ ನಿಂತಿದ್ದ. ನಾವು ನೋಡಿದ್ದು ನಿಜವಾಗಿತ್ತಾ? ರಾಹುಲ್ ಉತ್ತರಿಸಲಿಲ್ಲ. ಅವನ ಕೈಯಲ್ಲಿ ಇನ್ನೂ ಆ ಹಳೆಯ ಕೀಲಿ ಇತ್ತು. ಅವರು ನಗರಕ್ಕೆ ಹಿಂದಿರುಗಿದರು. ಕೆಲವು ದಿನಗಳ ನಂತರ ರಾಹುಲ್ ತನ್ನ ಮನೆಯಲ್ಲಿ ಮಲಗಿದ್ದ. ಗಡಿಯಾರದಲ್ಲಿ ಸಮಯ ರಾತ್ರಿ 12:59. ಹಠಾತ್ತನೆ ಟಕ್ 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 ಬಾಗಿಲು ತಟ್ಟುವ ಶಬ್ದ. ರಾಹುಲ್ ಎದ್ದು ಕುಳಿತ. ಮತ್ತೆ ಶಬ್ದ. ಟಕ್ ಟಕ್ ಟಕ್. ಅವನು ನಿಧಾನವಾಗಿ ಮನೆಯ ಬಾಗಿಲಿನ ಬಳಿ ಹೋದ. ಬಾಗಿಲಿನ ಹೊರಗಿನಿಂದ ಮಗುವಿನ ಧ್ವನಿ ಕೇಳಿಸಿತು, ರಾಹುಲ್ ಅಣ್ಣ. ರಾಹುಲ್ನ ಮುಖ ಬಿಳಿಯಾಯಿತು. ನನ್ನನ್ನು ನೀವು ಹೊರಗೆ ತಂದಿರಿ, ಆದರೆ ಇನ್ನೂ ಒಬ್ಬ ಒಳಗಿದ್ದಾನೆ. ರಾಹುಲ್ ನಿಧಾನವಾಗಿ ಬಾಗಿಲು ತೆರೆದ. ಹೊರಗೆ ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಒಂದು ಹಳೆಯ ಕೀಲಿ ಬಿದ್ದಿತ್ತು. ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಕಾಗದ. ಅದರ ಮೇಲೆ ಒಂದೇ ಒಂದು ವಾಕ್ಯ, 14ನೇ ಬಾಗಿಲು ಇನ್ನೂ ತೆರೆಯಬೇಕಿದೆ. ರಾಹುಲ್ ಆ ಕಾಗದವನ್ನು ನೋಡುತ್ತಾ ನಿಂತ. ಹಿಂದಿನಿಂದ ಅವನ ಮನೆಯ ಗೋಡೆಯ ಮೇಲೆ ನಿಧಾನವಾಗಿ ಒಂದು ಹೊಸ ಬಾಗಿಲು ಆಕಾರ ಮೂಡತೊಡಗಿತು. ಅದರ ಮೇಲೆ ಕೆಂಪು ಬಣ್ಣದಲ್ಲಿ ಒಂದು ಸಂಖ್ಯೆ ಕಾಣಿಸಿತು. ಅದೇ 14. ಕತೆ ಮುಗಿದಿಲ್ಲ. 13ನೇ ಬಾಗಿಲಿನ ರಹಸ್ಯ ಮುಗಿದಿದೆ ಎಂದು ನೀವು ಅಂದುಕೊಂಡಿರಬಹುದು. ಆದರೆ ನಿಜವಾದ ಭಯ ಈಗಷ್ಟೇ ಆರಂಭವಾಗಿದೆ. 14ನೇ ಬಾಗಿಲಿನ ಕತೆ ಕೇಳಲು
ಮತ್ತೆ ನಮ್ಮ ಓದುವ ಮನಸ್ಸು ಯೂಟ್ಯೂಬ್ ಚಾನಲನ್ನು ಭೇಟಿಯಾಗಿ. ಹಾಗೆ ನೀವು 13ನೇ ಬಾಗಿಲಿನ ಭಾಗ 1, ಭಾಗ 2 ಹಾಗೂ ಭಾಗ 3 ಇಷ್ಟವಾಗಿದ್ದಲ್ಲಿ ನಮ್ಮ ಓದುವ ಮನಸ್ಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.